ಮೂರ್ತಿತ್ರಯರಾದ ನಾವು ದಯಪಾಲಿಸಿದವರು. ಪ್ರಾಪ್ತಿಸುವುದು ದುರ್ಲಭ, ಪ್ರಾಪ್ತಿಸಿದ್ದನ್ನು ಉಳಿಸಿಕೊಳ್ಳಬೇಕಾದದ್ದು ಯೋಗ. ಅದನ್ನು ನಾವಾಗಿ ಕಳಕೊಳ್ಳುತ್ತೇವೆ ಅಂತ ಆದ್ರೆ ಅದನ್ನು ನಮ್ಮ ಮತಿವಿಕಲ್ಪ ಅಂತ ಹೇಳ್ತೇವೆ ದೇವೇಂದ್ರ. ಹೌದು ಪ್ರಭು, ನಿಮ್ಮಿಂದಲೂ ಆದದ್ದೇ ಅಲ್ವೇ? ಎಂತಹ ತ್ಯಾಗಭೋಗಗಳ ಸಮನ್ವಯ ಕ್ಷೇತ್ರ ಸ್ವರ್ಗಧಾಮ, ಅಲ್ಲಿ ಅಧಿಪತ್ಯವನ್ನು ನಿನಗೆ ಕೊಟ್ಟೆವು. ನಿನಗೆ ಕಷ್ಟ ಬಂದ ಕಾಲದಲ್ಲಿ ನಿನಗೆ ಬೆಂಬಲಿಗರಾಗಿ ನಿಂತೆವು. ಮಾತ್ರವಲ್ಲ, ನೆಮ್ಮದಿಯಿಂದ ಆಳ್ವಿಕೆ ಮಾಡ್ತಾ ಇದ್ದಿ ಎಂಬ ಹಾಗೆ ನಿನ್ನ ಕುರಿತಾಗಿ ನಾವು ಲಕ್ಷ್ಯವನ್ನೇ ಇಡದೆ ನಮ್ಮಷ್ಟಕ್ಕೆ ನಮ್ಮ ಲೋಕಹಿತಾರ್ಥದ ಕಾರ್ಯದಲ್ಲಿ ತೊಡಗಿದೆವು. ಲೋಕಪಾಲಾನೀಕವನ್ನು ಒಟ್ಟುಗೂಡಿಸಿಕೊಂಡು ಲೋಕಮೂಲರ ಹಿತವನ್ನು ಶಕ್ರನಾಮಕನಾಗಿ ವ್ಯವಹರಿಸಿಕೊಂಡು ಹೋಗಬೇಕಾದ ನಿನ್ನ ಬುದ್ಧಿಗೆ ವಕ್ರ ಬಂತಲ್ವೇ? ಏನು ಮಾಡೋಣ? ಕಾಲದೋಷವೋ ಏನು? ಕಾಲದೋಷ ಅಂತ ಹೇಳುವುದಲ್ಲ, ಮತ್ತೆ ಕೆಲವು ಸಲ ದೋಷ ಬರುವುದು, ಕೆಲವು ಸಲ ದೋಷವನ್ನು ಭರಿಸಿಕೊಳ್ಳು. ಇಲ್ಲದೆ ಇದ್ರೆ ಆಚಾರ್ಯ ಬೃಹಸ್ಪತಿಯರ ಶಿಷ್ಯನಾದಂತಹ ನಿನಗೆ ಆ ದುರ್ವಾಸ ಮುನಿಗಳ ಯೋಗ್ಯತೆ ಅರ್ಥವಾಗದೆ ಹೋಗುವುದಕ್ಕುಂಟೆ. ಈ ಪ್ರಪಂಚದಲ್ಲಿ ಯಾರನ್ನಾದರೂ ಕೆಣಕಬಹುದು ದೇವೇಂದ್ರ, ಆದರೆ ಯೋಗಿಯನ್ನು ಕೆಣಕಿ ಮೇಲೆ ಕೇಳ್ತೇನೆ ಅಂತ ಕಲ್ಪಿಸುವುದೇ ತಪ್ಪು. ನೀ ಮಾಡಿದ ಬಹುದೊಡ್ಡ ಅಪರಾಧ ಏನು ಬಲ್ಲೆಯ? ಯೋಗಿ ವರೇಣ್ಯರಾದ ದುರ್ವಾಸರು ದೇವಲೋಕಕ್ಕೆ ಅಭಿಯಾನಗೈದ ಕಾಲದಲ್ಲಿ ಅವರ ಕುರಿತಾಗಿ ಚಿಂತಿಸಬೇಕಾಗಿತ್ತು. ನೀನು ಅವರನ್ನು ನಿರ್ಲಕ್ಷಿಸಿದ್ದೇ ತಪ್ಪು. ಕೆಲವು ಸಲ ಅಂತಹ ಯೋಗಿಯನ್ನು ನಿರ್ಲಕ್ಷಿಸಿದ್ರೆ ನಾವು 400ರ ನಿರೀಕ್ಷೆಯಲ್ಲಿದ್ರೆ 300ಕ್ಕೆ ಇಳಿಬೇಕಾಗ್ತದೆ. ಪರಿಸ್ಥಿತಿ ಹಾಗಾಗುತ್ತದೆ. ಯಾಕೆ ಬಲ್ಲೆಯ? ನಿನ್ನ ಲಕ್ಷ್ಯ ಅವರ ಕುರಿತಾಗಿ ಇಲ್ಲ. ಅವರ ಚಿಂತನೆ ಎನ್ನುವುದು ಸ್ವಾರ್ಥ ರಹಿತವಾದದ್ದು, ಲೋಕ ಹಿತಾರ್ಥವಾದದ್ದು. ಜನಪದದ ಸೇವೆಯೇ ಜನಾರ್ದನನ ಸೇವೆಯನ್ನು ಪರಿಭಾವಿಸುವ ಪರಿಪಾಠವನ್ನು ಹೊಂದಿದ ಪರಮಹಂಸರವರು ಅವರನ್ನು ನಿರ್ಲಕ್ಷಿಸಿದೆ, ಶಾಪಕ್ಕೆ ತುತ್ತಾದೆ, ಸ್ವರ್ಗದಲ್ಲಿ ಇದ್ದ ಎಲ್ಲವನ್ನೂ ಕಳೆಕೊಂಡೆ. ಒಂದು ಹೂವಿನ ಮಾಲೆಗೆ ಹೋಗಿ ಏನೆಲ್ಲ ಹಾಗೆ ಸತ್ಯ ಪದವಿ ಹೋಗುವ ಸ್ಥಿತಿಗೆ ಬಂತು. ಹೂವು ಕೂಡ ನಾವು ಪಡೆಯುವಾಗ ಬಹಳ ಜಾಗ್ರತೆ ಮಾಡಬೇಕು. ಹೂವಿನ ಕೆಳಗಿರುವುದು ಮುಳ್ಳು ಎನ್ನುವುದನ್ನು ನಾವು ಮರೆಯಕೂಡದು. ಆದ್ದರಿಂದಲೇ ನಿನ್ನ ಬದುಕಿಗೆ ಶಾಪ ಮುಳ್ಳಾಯಿತು. ಮಾಲೆಯನ್ನು ನೀ ತಿರಸ್ಕರಿಸಿದೆ. ಆದರೆ ಈಗ ಗೋಳಿಟ್ಟು ಏನು ಪ್ರಯೋಜನ? ಪರಿಮಾರ್ಜನೆಗೆ ಪಥವನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿ ಈ ಈ ಪುಣ್ಯ ಭೂಮಿಯನ್ನು ಸೇರಿದವನಿದ್ದಿ. ಕೊನೆಗೆ ನಿನಗೂ ಸಮುದ್ರವೇ ಗತಿಯಾಯಿತು. ಅಂದ್ರೆ ಕ್ಷೀರ ಸಮುದ್ರ ಇದು. ಕ್ಷೀರಾಬ್ದಿಗೆ ಒಡೆಯ ನೀ. ಹೌದಪ್ಪ, ನನ್ನೇ ಕಾಣುವುದಕ್ಕಾಗಿ ಅಲ್ವ ನಾವೆಲ್ಲರೂ ಸಮುದ್ರ ತಟ್ಟಿಗೆ ಬಂದದ್ದು. ಸತ್ಯ. ಆದರೆ ಇಲ್ಲಿ ಬಂದ ಮೇಲೆ ನೀವು ಹೀಗೆ ಇರುವುದಲ್ಲ. ಹೋದಂತ ಸಂಪದವನ್ನು ಮರಳಿ ಪಡೆಯುವ ಯತ್ನದಲ್ಲಿ ನೀವು ಸಿದ್ಧರಾಗಬೇಕು. ಏನು? ಸಮುದ್ರದಲ್ಲಿ ಏನೂ ಸಿಗುವುದಿಲ್ಲ ಅಂತ ನಾವು ಭಾವಿಸುವುದಲ್ಲ. ಸಮುದ್ರದಲ್ಲೇ ಎಲ್ಲವೂ ಸಿಗುತ್ತದೆ. ರತ್ನಾಕರ ಎನ್ನಿಸಿದವನೇ ಇಲ್ಲಿಗೆ ಅಧಿಪತಿಯಾಗಿ ಸರ್ವರತ್ನಗಳ ಮೂಲ ಕ್ಷೇತ್ರ ಒಂದು ಸಮುದ್ರ, ಇನ್ನೊಂದು ಕಾಡು. ಕಾಡಿನಲ್ಲಿ ಏನಿಲ್ಲ ಅಂತ ಭಾವಿಸಿದರೆ ಆರಣ್ಯಕಗಳ ಉಗಮಸ್ಥಾನವನ್ನು ಋಷಿವರೇಣ್ಯರ ನಿಗಮ ಭೂಮಿಯದು. ಆದ್ದರಿಂದ ಅರಣ್ಯ ಮತ್ತು ಸಮುದ್ರ ಇದು ಎರಡು ಎಲ್ಲವನ್ನು ಮೀರಿ ನಿಲ್ಲಬಲ್ಲ ಸುಕ್ಷೇತ್ರವದು. ಆದ್ದರಿಂದ ಈಗ ನೀ ಸಮುದ್ರದಿಂದ ಏನು ಪ್ರಾಪ್ತಿ ಅಂತ ಯೋಚಿಸಬಹುದು. ಸಮುದ್ರ ಮಥನ ನಡೆಯಬೇಕು. ಯಾಕೆ ಮಥನ? ನಿಮ್ಮ ದೇವಲೋಕದಲ್ಲಿದ್ದ ಸಂಪದವೆಲ್ಲ ಸಮುದ್ರವನ್ನು ಸೇರಿದೆ. ಅವುಗಳಿಗೆ ಸಮುದ್ರ ಸ್ನಾನ ಆಗಿದೆ. ಕೆಲವರಿಗೆಲ್ಲ ಸಮುದ್ರ ಸ್ನಾನ ಆಗಬೇಕು. ಯಾಕೆ? ನಿಮ್ಮ ಮಾತ್ರ ಅಲ್ಲ, ರಾಕ್ಷಸರಿಗೂ ಸಮುದ್ರ ಸ್ನಾನ ಆಗಬೇಕು. ದೇವಲೋಕವನ್ನು ವಶೀಕರಿಸಿದ ಅವರು ನೀವು ಒಂದಾಗಬೇಕು. ಇನ್ನೂ ಒಂದಾಗದಿದ್ರೆ ಸಮಸ್ಯೆ. ಹಾಗಾದ ಕಾರಣ ಯಾವಾಗ ನೀವು ಒಂದಾಗಿ ಶ್ರಮಿಸ್ತೀರೋ ಆವಾಗ ಪಡೆಯಬೇಕಾದ್ದನ್ನು ಪಡೆಯುತ್ತೀರಿ ಎನ್ನುವುದು ಸ್ಪಷ್ಟ. ನಾವಿರುವರು ಒಂದಾಗಿ ಸಮುದ್ರ ಮಥನ ಮಾಡಬೇಕು. ಹೇಗೆ ಮತಿಸುವುದು? ಅಲ್ಲ, ಅವರು ಒಪ್ಪುವುದಕ್ಕಿಂತಲೂ ಮಥನಕ್ಕೊಂದು ವ್ಯವಸ್ಥೆ ಬೇಡ. ಅದಕ್ಕಾಗಿ ಮಂದರಾತ್ರಿಯನ್ನೇ ಕಿತ್ತು ತರಬೇಕು, ವಾಸುಕಿಯನ್ನೇ ನೇಣಾಗಿ ಸುತ್ತಬೇಕು. ಆ ಮುಖಾಂತರವಾಗಿ ಅದನ್ನು ಮತಿಸಿದರೆ ಹೋದ ಸಂಪದವಲ್ಲ ಮತ್ತೆ ಮೇಲೆ ಬರ್ತದೆ.
ಬರ್ತದೆ. ಅಷ್ಟು ಮಾತ್ರವಲ್ಲ, ವಿಶೇಷವಾಗಿ ಅಮೃತ ಎನ್ನುವಂತ ಸತ್ವಸ್ತು ಪ್ರಾಪ್ತಿಸುತ್ತದೆ. ಆ ಅಮೃತವನ್ನು ದೇವತೆಗಳಾದ ನೀವು ಪಾನ ಮಾಡಿದಿರಿ ಅಂತಾದ್ರೆ ಜಲಮರಣ ವರ್ಜಿತರಾಗುತ್ತೀರಿ. ಹಾಗಾದ ಕಾರಣ ಅದರ ಜೊತೆಯಲ್ಲಿ ಹಲವಾರು ಸೇರುತ್ತದೆ. ಹಾಗಾಗಿ ನೀವು ಮಾತ್ರ ಅಲ್ಲ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ನೀವಿದ್ರೆ ನನಗೆ ಭಯವೇ ಇಲ್ಲ. ಕೇವಲ ವಿಷ್ಣು ಒಬ್ಬನೇ ಅಲ್ಲ, ಈ ಸಲ ನಿಮ್ಮಲ್ಲಿ ತ್ರಿರಂಗ ಸಂಗಮ ಆಗುತ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ನಿಮ್ಮ ಜೊತೆ ಸೇರುವವರಿದ್ದೇವೆ. ಆ ಮುಖಾಂತರವಾಗಿ ಧ್ರುವ ಮಂಡಲದಲ್ಲಿ ಕಾಂಕ್ಷಿಸಬಹುದಾದ ಲಕ್ಷ್ಯ ಯಾವುದುಂಟು ಅದನ್ನು ಪಡೆಯುವುದಕ್ಕೆ ನೀವು ಸಿದ್ಧರಾಗಿಯೇ ಇರ್ತೀರಿ. ಆದರೆ ಇವರು ಒಪ್ಪಬೇಕಲ್ಲ, ನೀವು ಹೋಗಬೇಕು. ನೀನು ಬಲಿಯ ಬಳಿಗೆ ಅವನನ್ನು ಬಡ್ದು ಓಡಿಸಿದ್ದಾನೆ. ಅವನ ಬಳಿ ಹೋದ್ರೆ ಅವನು ಬಿಡ್ತಾನೆ. ಯೋಚಿಸಬೇಡ. ಏನಿದ್ದರೂ ಅವರಿಗೂ ಒಂದು ಭಾಗವತ ಪರಂಪರೆ ಉಂಟು. ಪ್ರಹ್ಲಾದನ ಮೊಮ್ಮಗ ವಿರೋಚನನ ಮಗ ವೈರೋಚನಿ ನಿನ್ನನ್ನು ವೈರಿ ಅಂತ ಕಂಡರೂ ನನ್ನನ್ನು ಮಾತ್ರ ಒಪ್ಪಿಯೇ ಒಪ್ಪುತ್ತಾನೆ. ಈಗ ಪಟ್ಟ ಏನಿದವ ಉಂಟಲ್ಲ, ಅವ ಆ ವಿಷಯದಲ್ಲಿ ಸಮಸ್ಯೆ ಇಲ್ಲ. ಅವ ನಮ್ಮನ್ನು ಒಪ್ಪುವವನೇ. ಹಾಗಾದ ಕಾರಣ ಅವ ನಮ್ಮನ್ನು ಒಪ್ಪುತ್ತಾನೆ, ನಮ್ಮನ್ನು ಬೆಂಬಲಿಸ್ತಾನೆ, ನಮ್ಮ ಜೊತೆಗೂಡಿ ನಮ್ಮ ಈ ಕೆಲಸಕ್ಕೆ ಕೈ ಜೋಡಿಸ್ತಾನೆ. ಹಾಗಾಗಿ ಅವನ ಕುರಿತು ನೀ ಚಿಂತೆ ಮಾಡಬೇಡ. ಆದರೆ ಅವ ಒಪ್ಪದೇ ಇದ್ರೆ ಹರಿ ನಿರೂಪ ಎಂಬ ಹಾಗೆ ಹೇಳು. ಹಾಗಾಗಿ ನನ್ನ ನಿರೂಪ ಎನ್ನುವುದನ್ನು ಕೇಳಿಕೊಂಡು ಅವರನ್ನೆಲ್ಲ ಜೊತೆ ಸೇರಿಸಿಕೊಂಡು ಸಮುದ್ರದ ತಟಿಗೆ ನೀವು ಬಂದಿರಿಂತಾದ್ರೆ ಅಲ್ಲಿ ನನ್ನ ಸಾನ್ನಿಧ್ಯ ಸದಾ ಇದೆ. ಸಮುದ್ರ ಮಥನ ಸಾಂಗವಾಗಿ ಸಾಗುವಂತೆ ನಾನು ಅನುಗ್ರಹ ಮಾಡಿಸ್ತೀನಿ. ತಿಥಿ ವಂಶದಲ್ಲಿ ಹುಟ್ಟಿದವರು ನಾವು. ತಿಥಿ ದೇವಿ ಹಾಗೂ ಕಶ್ಯಪ ಮಹಾಮುನಿಗಳ ದಾಂಪತ್ಯ ಜೀವನದ ಪ್ರತೀಕವಾಗಿ ಮೊದಲಾಗಿ ಹುಟ್ಟಿದ್ದು ಯಾರು? ಆದಿನೇತ್ಯರು ಎನಿಸಿಕೊಂಡವರು, ರಕ್ಕಸ ಕುಲಕ್ಕೆ ಪ್ರಾತಸ್ಮರಣೀಯರು, ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪ ಜೀವನದಲ್ಲಿ ಮಾತ್ರವಾದಂತಹ ಸಾಧನೆಯನ್ನು ಮಾಡಿದರು. ದೇವತೆಗಳನ್ನು ವಿರೋಧಿಸಿದರು, ನಾರಾಯಣನನ್ನು ವಿರೋಧಿಸಿದರು. ಆ ಮೂಲಕವಾಗಿ ಮಡಿದು ಹೋದರು. ಎರಡನೆಯ ಪರಂಪರೆ, ಎರಡನೆಯ ಪೀಳಿಗೆ ಯಾರು? ನಮ್ಮಜ್ಜನಾದಂತಹ ಪ್ರಹ್ಲಾದ ದೇವತೆಗಳ ತಂಟೆಗೆ ಹೋಗಲಿಲ್ಲ, ನಾರಾಯಣನನ್ನೇ ಆರಾಧಿಸಿ ಜೀವನವನ್ನು ಸಾಗಿಸಿ ಅವರು ಶಾಶ್ವತವಾಗಿ ಪ್ರಪಂಚದಲ್ಲಿ ಉಳಿದುಕೊಂಡಿದ್ದಾರೆ. ಮೂರನೆಯ ಪೀಳಿಗೆ ನಮ್ಮಪ್ಪನಾದಂತಹ ವಿರೋಚನ, ನಾರಾಯಣನನ್ನು ವಿರೋಧಿಸಿದ, ದೇವತೆಗಳನ್ನು ಬಗ್ಗು ಮಾಡಿದ, ಬದುಕುವುದಕ್ಕೆ ಸಾಧ್ಯವಾಗಲಿಲ್ಲ, ಮಡಿದೇ ಹೋದರು. ನಾಲ್ಕನೆಯ ಪೀಳಿಗೆಯವನು ವಿರೋಚನನ ಮಗ ವೈರೋಚನಿ ಬಲ್ಲಿ ಪ್ರಪಂಚ ಕೊಂಡಾಡುತ್ತಾ ಇದೆ. ಯೋಚಿಸಿದೆ, ಶೋಣಿತಾಪುರದ ಅಧಿಕಾರ ನನಗೆ ಸಿಕ್ಕಿತು, ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸೋಣ? ಹರಿಯನ್ನು ವಿರೋಧಿಸಿ ದೇವತೆಗಳನ್ನು ಗೆಲಿದು ಜೀವಿಸೋಣವೇ? ಅಲ್ಲ, ಪ್ರಹ್ಲಾದರಾಯರ ಹಾಗೆ ಹರಿಭಕ್ತನಾಗಿ ಜೀವಿಸಲೇ ಎನ್ನುವ ಹಾಗೆ ಯೋಚಿಸುತ್ತಾ ಇರುವಾಗ ಪ್ರಹ್ಲಾದರಾಯರ ಆದೇಶ ನಮಗಾಯಿತು. ಹರಿಯನ್ನು ನಂಬು, ದೇವತೆಗಳನ್ನು ವಿರೋಧಿಸಬೇಡ, ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಾನು ನಡೆಯುತ್ತಾ ಇದ್ರೆ ದೇವಮುನಿಗಳಾದಂತಹ ನಾರದರ ಆಗಮನವಾಯಿತು. ವಿಷಯವನ್ನು ಹೇಳಿದ್ರಲ್ಲ, ದೇವ
ಸ್ವರ್ಗಲೋಕವನ್ನು ನೀನು ಸ್ವಾಧೀನ ಮಾಡಬೇಕು. ಯಾಕೆ? ದೇವೇಂದ್ರ ಅಹಂಕಾರಿಯಾಗಿದ್ದಾನೆ, ಶಾಪಗ್ರಸ್ತನಾಗಿ ಎಲ್ಲಾ ಸಂಪತ್ತನ್ನು ಕಳೆದುಕೊಂಡಿದ್ದಾನೆ. ಆ ಸ್ವರ್ಗಲೋಕವನ್ನು ಸ್ವಾಧೀನ ಮಾಡು ಎನ್ನುವ ಹಾಗೆ ಹೇಳಿದ ಕ್ಷಣ ನಾರದರನ್ನೇ ನಾನು ಪ್ರಶ್ನಿಸಿದೆ. ನನ್ನ ಅಜ್ಜ ಹೇಳಿದ ಮಾತಿದೆ, ಆದ ಕಾರಣ ವಿರೋಧಿಸುವುದಿಲ್ಲ. ಆಗ ನಾರದರು ಹೇಳಿದ್ದೇನು, ನೀನು ಸ್ವರ್ಗಲೋಕ ಸ್ವಾಧೀನ ಮಾಡದಿದ್ರೆ ನಿಮ್ಮದಾದಂತಹ ಸ್ವರ್ಗ ಮೂರನೆಯವನ ಸ್ವಾಧೀನವಾದೀತು, ಇನ್ನೊಬ್ಬರ ಸ್ವಾಧೀನಕ್ಕೆ ಹೋದೀತು. ಒಪ್ಪಿದೆ, ಸ್ವಾಧೀನ ಮಾಡಿದೆ, ಸ್ವರ್ಗಲೋಕ ನಮ್ಮ ಸ್ವಾಧೀನವಾಗಿದೆ. ಆದ್ರೆ ಏನು ಮಾಡೋಣ? ಸ್ವರ್ಗಲೋಕದಲ್ಲಿ ಯಾವ ಸುವಸ್ತುಗಳು ಇಲ್ಲ, ಹೂವುಗಳೇ ಇಲ್ಲದಂತಹ ಉಪವನದ ಹಾಗೆ ಕಾಣಿಸುತ್ತಾ ಇದೆ. ಸ್ವರ್ಗಲೋಕದಲ್ಲಿ ನಾವಿದ್ದೇವೆ. ದೂತರು ಬಂದು ಹೇಳಿದ್ರಲ್ಲ, ಇಂದ್ರಾದಿ ದೇವತೆಗಳು ಯಾವುದೋ ಒಂದು ಉದ್ದೇಶದಿಂದ ನನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದಾರಂತೆ. ನಾವು ಜಾಗೃತರಾಗಿರಬೇಕು, ಬರುವುದಕ್ಕೆ ಹೇಳಿ ನೋಡಿಕೊಳ್ಳುತ್ತೇನೆ ನಾನು. ಅವರು ಬೇರೆ ಮೇಳದವರು, ಯಾವ ಮೇಳದವರೇ ಆಗಲಿ ನಮ್ಮ ಮನೆ ಬಾಗಿಲಿಗೆ ಬರುವಾಗ ನಾವು ಅವರನ್ನು ಸತ್ಕರಿಸಲೇಬೇಕು. ಏನು ಬೇರೆ ಮೇಳದವರು ಕಂಡ್ರೆ ನಮಗಾಗುವುದಿಲ್ಲ, ಅದು ಕೆಲವು ಮೇಳದವರಿಗೆ ಇರಬಹುದು, ನಮಗೆ ಎಲ್ಲರನ್ನು ಕಂಡು ಯುದ್ಧ ಸಂಘಟಿಸಿ ಹೆಚ್ಚು ದಿನಗಳಾಗಲಿಲ್ಲ. ಸೋತವರು ನೀವು, ಇಲ್ಲಿಂದ ಕಾಂಚಿತ್ತವರು. ಪುನರಪಿ ನೀನು ಬಂದಿದ್ದಿ, ಯಾವ ಉದ್ದೇಶ ಎನ್ನುವ ಹಾಗೆ ನನಗೆ ಅರ್ಥವಾಗಲಿಲ್ಲ. ಆದರೆ ಒಂದು ವಿಚಾರವನ್ನು ಹೇಳ್ತೇನೆ, ಯುದ್ಧದಲ್ಲಿ ನೀನು ಸೋತಿದ್ದಿ ಎನ್ನುವ ಹಾಗೆ ನನಗೆ ಅಹಂಕಾರವೂ ಇಲ್ಲ. ನೀನು ಕೀಳರಿಮೆಯನ್ನು ಬಿಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆ ಬಂದಿದ್ದಿ? ಮುಖ ಬಾಡಿ ಹೋಗಿದೆ. ಏನಾದರೂ ನನ್ನ ಅಡಿಯಾಳಾಗಿ ಜೀವನವನ್ನು ಸಾಗಿಸಬೇಕು ಎನ್ನುವಂತಹ ಉದ್ದೇಶವು ಅಲ್ಲ, ಮೋಸ ಮಾಡಿ ನಮ್ಮನ್ನು ಸೋಲಿಸಬೇಕು ಎನ್ನುವಂತಹ ಭಾವವು ಏನಿದ್ರು ಹೇಳಬಹುದು. ನೀನು ಕೀರ್ತಿವಂತನಾಗಿ ಪ್ರಪಂಚದಲ್ಲಿ ನಾನು ತೇಜದಿ ರಾರಾಜಿಸುತ್ತಿರುವ ನಿನ್ನ ತಮ್ಮಂದಿರು ನಾವು ಅಣ್ಣನಾಗಿ ನೀನು ಸಿಂಹಾಸನ ಆರೂಢನಾಗುತ್ತದೆ ಕಣ್ತುಂಬಿಸಿಕೊಳ್ಳಬೇಕು
ಈ ಎಡೆಗೆ ಬಂದರು. ಓಹೋ. ನೋಡುವುದೇನು, ಹೀಗೊಂದು ಆಗುತ್ತದೆ ನನ್ನ ನಿರೀಕ್ಷೆಯೂ ಇರಲಿಲ್ಲ. ಆದರೆ ನನ್ನ ಮಂದಮತಿಯಿಂದಲಾಗಿ ಇಂದು ಸುರಲೋಕವೆಲ್ಲವೂ ನಿಸ್ತೇಜದಲ್ಲಿದೆ ಅಂತ ಹೇಳಿದ್ರು ಅದು ಕಡಿಮೆ. ಸುವಸ್ತುಗಳೆಲ್ಲ ರಾರಾಜಿಸಬೇಕಾಗಿತ್ತು ಈ ದೇವಲೋಕದಲ್ಲಿ. ಅದೆಲ್ಲವನ್ನೂ ನಾವು ಕಳಕೊಂಡಿದ್ದೇವೆ. ಅವೆಲ್ಲವೂ ದೂರ್ವಾಸದ ಶಾಪದಿಂದ ಶರದಿ ಪಾಲಾಗಿದೆ. ಅಂತಹ ಅಮರ ಲೋಕದಲ್ಲಿ ನೀನು ಅಮರ ಪೀಠವನ್ನು ಏರಿ ಕುಳಿತಿರುವೆಯಲ್ಲ. ಅಲ್ಲ, ಇದೆಲ್ಲವೂ ಇಲ್ಲಿ ತುಂಬಿ ತುಳುಕುತ್ತಾ ಇದೆ. ಸುವಸ್ತುಗಳೆಲ್ಲ ಇಲ್ಲಿ ರಾರಾಜಿಸ್ತಾ ಇದೆ. ನೀ ಸಿಂಹಾಸನಾರೂಢನಾದಂತಹ ಸಂದರ್ಭದಲ್ಲಿ ಒಂದು ಕಳೆಯೇ ಬೇರೆ ಇತ್ತು. ಆದ್ರೆ ಇಂದು ಕಳಾಪೂರ್ಣನ ಹಾಗೆ ಕಾಣ್ತಾ ಇದ್ದೀಯ. ಇದು ನಾವು ಮರಳಿ ಸುವಸ್ತುಗಳನ್ನೆಲ್ಲ ಇಲ್ಲಿ ದೇವಲೋಕಕ್ಕೆ ಭರಿಸಬಹುದು. ಹೇಗೆ? ಒಂದು ಉಪಾಯ. ಏನು ಉಪಾಯ? ಸಮುದ್ರದಾಳವನ್ನು ಸೇರಿರುವಂತಹ ಸುವಸ್ತುಗಳನ್ನು ಮೇಲೆ ಭರಿಸುವುದಕ್ಕೆ ನಾವೊಂದು ಒಮ್ಮತದಿಂದ ಸಂಧಿಯನ್ನು ಮಾಡಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಪುನಃ ಸಂಪತ್ತನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ಅಂತಾದರೆ ಸದ್ಧಾನವನ್ನು ಮಾಡಬಹುದು. ಯಾವ ರೀತಿಯಲ್ಲಿ? 33 ಕೋಟಿ ದೇವತೆಗಳಾದ ನಾವು 66 ಕೋಟಿ ದೈತ್ಯರು ಎಲ್ಲರೂ ಒಟ್ಟಾಗಿ ಸಮುದ್ರವನ್ನು ಮತಿಸುವುದು. ಸಮುದ್ರವನ್ನು ಮತಿಸುವುದು ಹೇಗೆ? ಮಂದರಗಿರಿಯನ್ನೇ ತಂದು ಕಡೆಗೋಲಾಗಿಸುವುದು. ಆಮೇಲೆ ವಾಸುಕಿಯನ್ನು ತಂದು ಹಗ್ಗವಾಗಿ ಬಳಸಿ ನಾವು ಸಮುದ್ರವನ್ನು ಮತಿಸುವುದು. ಮತಿಸಿದ್ರೆ ಸುವಸ್ತುಗಳೆಲ್ಲ ಮೇಲೆ ಬರ್ತದೆ. ಕೇವಲ ಸುವಸ್ತುಗಳು ಮಾತ್ರ ಮೇಲೆ ಬರುವುದಲ್ಲ, ಹಳೆದು ಹೋದ ಸುವಸ್ತುಗಳು ಮಾತ್ರವಲ್ಲ, ಅದರಲ್ಲಿಯೂ ಪ್ರಧಾನವಾಗಿ ಅಮೃತ ಉದಿಸಿ ಬರ್ತದೆ. ಆ ಅಮೃತವನ್ನು ನಾವು ಕುಡಿದೆವು ಅಂತಾದ್ರೆ ನಾವು ಜರಾಮರಣ ವರ್ಜಿತರಾಗುತ್ತೇವೆ. ಹಾಗಾಗಿ ಈ ಒಂದು ಪ್ರಯತ್ನ ಅದು ನಿನ್ನ ವಿಷಯ ಎಲ್ಲ ನನಗೆ ಅರ್ಥ ಆಯ್ತು. ಇದು ನಿನ್ನ ಅಭಿಪ್ರಾಯವೇ ಅಲ್ಲ, ಹೀಗೆ ಮಾಡಬಹುದು ಎನ್ನುವ ಹಾಗೆ ಬೇರೆ ಯಾರಾದರೂ ನಿನ್ನಲ್ಲಿ ಹೇಳಿದ್ದಾರೆ? ಇದು ಕೇವಲ ನನ್ನ ಒಬ್ಬನ ಅಭಿಪ್ರಾಯವಲ್ಲ, ಮತ್ತೆ ಇದು ಶ್ರೀ ಮಾಧವನ ಆಜ್ಞೆ. ನೀನಾಡುವುದು ಸರಿಯಲ್ಲ. ಸಕಲ ಸುಖ ಸಂಪದಗಳನ್ನು ನೀನಾಡಬೇಕು. ಅದಕ್ಕಾಗಿ ಸಮುದ್ರ ಮಥನವನ್ನು ಮಾಡಬೇಕು. ನೀನಾಗಿಯೇ ನಿನ್ನ ಅಭಿಪ್ರಾಯವನ್ನು ಹೇಳಿದ್ದಲ್ಲ. ಲೋಕಾಧ್ಯಕ್ಷನಾದಂತಹ ಶ್ರೀಮನ್ನಾರಾಯಣನ ಅಭಿಮತ. ನಾವು ನಂಬುವವರೇ, ನಾವು ಹರಿಭಕ್ತರೇ. ಆ ನಾರಾಯಣ ದೇವ ಈ ರೀತಿಯ ಮಾತುಗಳನ್ನು ಹೇಳಿದ್ದಾನೆ ಅಂತಾದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಸೇರಿ ಸಮುದ್ರ ಮಥನವನ್ನು ನಡೆಸೋಣ. ನಾನು ಸಿದ್ಧನಿದ್ದೇನೆ. ಹಾಗೆಂದು ಈಗಲೇ ನಾವು ಸಿದ್ಧರಾಗುವುದಲ್ಲ. ನಮ್ಮ ಸುಖ ಕಷ್ಟಗಳಲ್ಲಿ ಭಾಗಿಗಳಾಗುವ ರಾಕ್ಷಸರಿದ್ದಾರೆ. ಅವರ ಅಭಿಪ್ರಾಯವನ್ನು ನಾನು ಕೇಳಬೇಕಾಗಿ ಬರ್ತದೆ. ಅವರ ಅಭಿಪ್ರಾಯವೂ ಅಗತ್ಯವೇ? ಯಾರು
ಖಂಡಿತವಾಗಿಯೂ ಮಾಡೋಣ. ನಮ್ಮ ಸಹಮತ ಸಮುದ್ರಮತನಕ್ಕೆ ಇದೆ ಎನ್ನುವುದು ನಿನ್ನ ಮನದ ಇಂಗಿತ. ನಿಜ. ನಮ್ಮ ಅಭಿಪ್ರಾಯವೂ ಅದೇ, ನಿನ್ನ ಅಭಿಪ್ರಾಯವೂ ಅದೇ. ಸಮುದ್ರ ಮಥನ ನಡೀಲಿ. ಲಾಭದ ಅಪೇಕ್ಷೆ ಇಟ್ಟುಕೊಂಡು ಬಂದವರವರು ಯಾವ ಕಾಲದಲ್ಲೂ ಅವರನ್ನು ನಾವು ನಂಬುವುದಿಲ್ಲ. ಮತ್ತೆ ನಂಬಬೇಕು ಅಂತ ಹೇಳಿ ಆದ್ರೆ ಸಮುದ್ರ ಮಥನ ಬರುವಾಗ ಅಲ್ಲಿ ಬರುವಂತಹ ವಸ್ತುಗಳು ಸಮಪಾಲು ಬೇಕು. ಹೇಳಿದ ನವನೀತ ಅವನಿಗೆ ಬೇಕು ಅಂತ ನಾನು ಹೇಳುವುದು, ನಿಮ್ಮ ದೇವರು ಹರಿ, ನಮ್ಮ ದೇವರು ಸದಾಶಿವ ದೇವರು. ಸದಾಶಿವ ದೇವರ ಅನುಗ್ರಹ ನಮಗೆ. ಹರಿ ಹೇಳಿದ ಹಾಗೆ ಅವರು ಬಂದರು. ನಮ್ಮ ದೇವರು ನಮಗೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ನೀನು ಬರೇ ಸದಾಶಿವನಲ್ಲಿ ನಿಲ್ಲಿಸಿದ್ಯಾಕೆ? ಶಶಿಧರಂತೂ ಸೇರಿ ಹರಿಪಾಲು ಆಗುವುದಿದ್ರೆ ನಮ್ಮ ಒಪ್ಪಿಗೆ. ಈ ವೇಳೆಯಲ್ಲಿ ದೇವೇಂದ್ರ ನನಗನ್ನು ದಕ್ಕಿಸಿ ಭುಜವನ್ನು ಬಗ್ಗಿಸಿ ಬಂದಿದ್ದಾರಂತೇಳಿ ಆದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಸಿಕ್ಕಿದಂತಹ ಸುವಸ್ತುವಿನಲ್ಲಿ ಪಾಲು ಮಾಡುವಾಗ ಪಾಲಿನಲ್ಲಿ ಹೆಚ್ಚಿನ ಪಾಲು ನಮಗೆ. ಹೌದು, ನಾವು ಹೇಳಿದ್ದು ನಮಗೆ ಸಿಗಬೇಕು. ನಾವು ಬಿಟ್ಟದ್ದನ್ನು ಅವರಿಗೆ ಕೊಡುವ. ಸತ್ಯ ಸಾಕು. ಆಯ್ಕೆಯ ಹೊಣೆಗಾರಿಕೆ ನಮಗೆ. ಸರಿ ಸರಿ ಸರಿ.
ಸ್ವಲ್ಪ ತಗೊಳ್ತಾ ಇದ್ದೆ. ಅದ್ಯಾಕೆ ಸ್ವಲ್ಪ ವಿಜ್ಞಾಂತಿ ಹಾ ವಿಜ್ಞಾಂತಿ ತಗೊಳ್ತಾ ಇದ್ದೆ. ಹೌದು. ಇವನು ಓದದ್ದು ಕೂಡ ಗೊತ್ತಿಲ್ಲ, ಒಂದೊಂದು ಕೂಡ ಗೊತ್ತಿಲ್ಲ. ನೋಡ್ತೇನೆ